ಒಮ್ಮೆ ವಿಜಯನಗರದಲ್ಲಿ ಒಂದು ವಿಚಿತ್ರ ಪ್ರಕರಣ ನಡೆಯಿತು. ಅರಮನೆ ಬಡವ ಹೆಸರಿನಲ್ಲಿ ಪ್ರಸಿದ್ಧನಾದ ರಾಮಲಿಂಗ ತೆನಾಲಿ ರಾಮ ಆಹಾರ ಖರ್ಚಿಗೆ ಹೆಚ್ಚುವರಿ ಹಣ ಕೇಳಿದನು. ಅಂದರೆ ಪ್ರತಿದಿನ ರಾಜಭೋಜನಕ್ಕಾಗಿ ನೀಡುತ್ತಿದ್ದ ಹಣ ಸಾಕಾಗುತ್ತಿಲ್ಲ ಎಂತನು. ರಾಜನು ಆಶ್ಚರ್ಯಪಟ್ಟ. ಇಷ್ಟು ಹಣದಿಂದ ಇಡೀ ಕುಟುಂಬ ಪೂರ್ತಿ ಊಟ ಮಾಡಬಹುದು, ನೀನೇನು ಇವತ್ತಿನಿಂದ ಮಹಾರಾಜನಂತೆ ತಿಂಬೇಕಾ? ಆದರೆ ರಾಮನು ಗಂಭೀರವಾಗಿ ಉತ್ತರಿಸಿದ, ಸ್ವಾಮಿ, ನನ್ನ ಅಡುಗೆ ಮಾಡೋ ಹೆಂಡತಿ ಪ್ರತಿದಿನ ಮಜ್ಜಿಗೆ ಅಷ್ಟಿಷ್ಟು ಉಪ್ಪು ಜಾಸ್ತಿ ಹಾಕ್ತಾಳೆ, ತಿನ್ನೋಕಾಗೊಲ್ಲ. ಆದುದರಿಂದ ನಾನು ಊಟದ ಬದಲಿಗೆ ಹೋಟೆಲಿಗೆ ಹೋಗ್ತೀನಿ, ಅದಕ್ಕೆ ಹಣ ಬೇಡಿ. ರಾಜನು ಅಚ್ಚರಿಯಾದಂತೆ ಕೇಳಿದ, ಆದರೆ ನಿನ್ನ ಹೆಂಡತಿಗೆ ಹೇಳು ಬಿಡ್ರಿ, ಅಷ್ಟು ಉಪ್ಪು ಹಾಕಬಾರದೆಂದು. ರಾಮನು ತಕ್ಷಣ ಉತ್ತರಿಸಿದ, ಸ್ವಾಮಿ, ಹೆಂಡತಿಯ ಆಕ್ರೋಶವನ್ನು ಎದುರಿಸುವುದಕ್ಕಿಂತ ಹೋಟೆಲಿಗೆ ಹೋಗೋದು ಸುಲಭ. ರಾಜನಿಗೆ ನಗು ತಡೆಯಲಾಗಲಿಲ್ಲ. ಸೈನಿಕರು, ಸಚಿವರು ಎಲ್ಲರೂ ನಗಿದರು. ರಾಜನು ಸಂತೋಷದಿಂದ ರಾಮನಿಗೆ ಇನ್ನೂ ಹೆಚ್ಚಾಗಿ ಹಣ ನೀಡಿ, ನಿನ್ನ ಹೆಂಡತಿಗೆ ಈ ಮಾತು ಹೇಳಬೇಡ, ಇಲ್ಲದೆ ನಿನ್ನ ಹಾಸ್ಯ ನಾವು ಕಳೆದುಕೊಳ್ಳುತ್ತೇವೆ ಎಂದನು. ನೈತಿಕತೆ, ಬುದ್ಧಿಯೊಂದಿಗೆ ಹಾಸ್ಯವನ್ನು ಬಳಸಿದರೆ ಬೇರೆಯವರೂ ಸಹ ಬೆವರುವುದಲ್ಲದೆ ನಗುತ್ತಲೇ ಬೆಳೆಸಬಹುದು.